ನಮ್ಮ ಜೊತೆ ಮಾತನಾಡೋದಕ್ಕೆ ರವಿಶಂಕರ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಕನ್ನಡದ ಒಂದು ಖ್ಯಾತ ನಿರೂಪಕಿ ನಟಿ ಅಪರ್ಣಾ ಅವರು ಕೊನೆಯುಸಿರೆಳೆದಿದ್ದಾರೆ ಅನ್ನುವಂತಹ ಮಾಹಿತಿ ಎಲ್ಲರನ್ನೂ ಕೂಡ ಆಘಾತ ನೀಡಿದೆ. ಏನ್ ಹೇಳ್ತೀರಾ ನೀವು ಈ ಸಂದರ್ಭದಲ್ಲಿ? ಇಲ್ಲ, ನೀವು ಹೇಳ್ದಂಗೆ ದೊಡ್ಡ ಆಘಾತ ಕೂಡ. ಯಾಕಂದ್ರೆ ನಾನೇ ಫಸ್ಟ್ ಪೋಸ್ಟ್ ಮಾಡಿದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಅಂಡ್ ಫೇಸ್ಬುಕ್ ಅಲ್ಲಿ, ಯಾರಿಗೂ ಗೊತ್ತಿರಲಿಲ್ಲ ಆ ವಿಷಯ. ನಾನೇ ಮೊದಲನೇದಾಗಿ ಅದನ್ನ ಪೋಸ್ಟ್ ಮಾಡಿದ್ದು. ಯಾಕಂದ್ರೆ ಫಸ್ಟ್ ವಿಷಯ ನಂಗೆ ಬಂದಿದ್ದು. ತುಂಬಾ 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 ಆಘಾತ ಆಯ್ತು. ಯಾಕಂದ್ರೆ ನಾನು ಪ್ರೀತಿಯಿಂದ ಅವ್ರಿಗೆ ಯಾವಾಗ್ಲೂ ಕನ್ನಡತಿ ಅಂತ ರೇಗಿಸ್ತಾ ಇದ್ದೆ ಅವ್ರಿಗೆ. ಅವ್ರ ಪ್ರೀತಿ ಹಂಗೆ ರವಿ ರವಿ ಅಂತ ಸುಮ್ನೆ ಅಂದ್ರೆ ಆತರ ಒಂದು ಜಾಲಿ ಮಾಡೋದು ಇರ್ತಿದ್ವಿ. ಸೊ ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಆಗ್ಲಿ ಅಥವಾ ಇನ್ನೊಂದು ಕಾರ್ಯಕ್ರಮ ಆಗ್ಲಿ ಮತ್ತೊಂದು ಮಗದೊಂದು ಕಾರ್ಯಕ್ರಮ ಆಗ್ಲಿ ಅಂತ ಒಬ್ಬ ಅಪ್ಪಟ ಕನ್ನಡತಿಯೇ ನಿರೂಪಕಿಯಾಗಿ ಬೇಕು ಅಂತ ತುಂಬಾ ಡಿಮ್ಯಾಂಡ್ ಅಲ್ಲಿ ಇದ್ದಂಥವ್ರು. ಅದಕ್ಕಿಂತ ಮುಂಚೆ ಪ್ರತಿಭಾನ್ವಿತ ಅಂಡ್ ನಮ್ಮ ಕನ್ನಡ ಚಿತ್ರರಂಗದ ದೊಡ್ಡ ಹೆಸರಿರುವಂತ ನಮ್ಮ ಪುಟ್ಟಣ್ಣ ಕಣಗಾಲ್ ಸಾರಿಂದ ಅವರು ನಟಿಯಾಗಿ ಇಂಟ್ರೊಡ್ಯೂಸ್ ಆಗಿದ್ದಂಥವ್ರು. ಸೊ ಅವರು ನಟಿಯಾಗಿ ಬಂದು ನಿರೂಪಕಿಯಾಗಿ ಕರ್ನಾಟಕದ ಎಲ್ಲರ ಮನೆಯ ಮಾತಾಗಿದ್ರು. ಹೌದೌದು. ಅಪರ್ಣ ಯಾರು ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿರುವಂತರು. ಈ ಒಂದು ಮಧ್ಯ ವಯಸ್ಸಲ್ಲಿ ಅವರು ನಮ್ಮೆಲ್ಲರನ್ನ ಬಿಟ್ಟು ಆಗ್ಲಿತ್ತು. ತುಂಬಾ ಒಂಥರ ಅದನ್ನ ಹೋದ್ರು ಅಂತ ಹೇಳಕ್ಕೂ ಬೇಜಾರಾಗತ್ತೆ. ಅಯ್ಯೋ ನಾವು ಅಪರ್ಣ ಇಲ್ಲಿಲ್ವಲ್ಲ ಅಂತ ಅನ್ನೋದಕ್ಕೂ ಬೇಜಾರಾಗತ್ತೆ. ಯಾವ ತರ ಹೇಳೋದಕ್ಕೂ ಬೇಜಾರಾಗತ್ತೆ. ಸರ್, ನಿಮ್ಗೆ ಯಾವ್ದಾದ್ರು ಕ್ಷಣಗಳು ನೆನಪಾಗುತ್ತೆ ಅವ್ರ ಜೊತೆ ಕಳೆದಿರುವಂತದ್ದು? ಒಂಥರ ಮೆಮೊರೇಬಲ್ ಕ್ಷಣಗಳನ್ನ ಕಳೆದಿರ್ತೀರಾ, ಅದರಲ್ಲಿ ಯಾವ್ದಾದ್ರು ನೆನಪಾಗುವಂಥದ್ದು? ಖಂಡಿತ ಸರ್. ಅಯ್ಯೋ, ನಾವು ಇಲ್ಲಿ ಮಜಾ ಟಾಕೀಸ್ ನಮ್ಮ ಸೃಜನ್ ಲೋಕೇಶ್ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿದ್ವಿ. ಅಲ್ಲ, ಅದಂತಲ್ಲ, ಅದಕ್ಕೆ ಮುಂಚೆಯಿಂದನೂ ಯಾವಾಗ್ಲೂ ಅವ್ರು ನನ್ನ ದೊಡ್ಡ ಫ್ಯಾನ್. ಅವರು ನನ್ನ ಕಂಡ್ರೆ ಬಹಳ ಪ್ರೀತಿ. ನನ್ನ ಸಿಲ್ಲಿಲಲ್ಲಿ ಮಾಡಿದಾಗಿಂದನೂ ಅಯ್ಯೋ ರವಿ ಎಂತ ಆಕ್ಟರ್ ನೀವು ಹಂಗೆ ಅಂತ ಯಾವಾಗ್ಲೂ ಹೇಳೋರು. ಸುಮ್ನೆ ಬನ್ನಿ, ಅದೆಲ್ಲ ಏನಂತ ಆಕ್ಟರ್ ಅಂತ ಅಂದ್ಮೇಲೆ ಎಲ್ಲ ಮುಂದೆ ಮಾಡ್ಬೇಕು. ಈಗ ನೀವು ಮಾಡ್ತಿಲ್ವಾ ಕಾಮಿಡಿ ನಮ್ಮ ಸೃಜನಲ್ಲಿ? ನೀವು ಕಾಮಿಡಿ ಮಾಡ್ತಾರೆ ಅಂತ ಯಾರು ನಂಬ್ತಿದ್ರಾ? ಇದೇನಪ್ಪ ಹಿಂಗ್ ಮಾತಾಡ್ತೀರಾ ಅಂತ ನಾನು ಹೇಳ್ತಿದ್ದೆ. ನಮ್ದೇನಿಲ್ಲ ಬಿಡಿ, ನಾವ್ ಹೆಂಗ್ ಮಾಡಕ್ಕೆ ಆಗಲ್ಲ, ಎಷ್ಟು ಕಷ್ಟಪಟ್ಟು ಮಾಡ್ತೀನಿ ಗೊತ್ತಾ ಅಂತ. ಎಲ್ಲರೂ ಕಷ್ಟಪಟ್ಟೆ ಆಕ್ಟ್ ಮಾಡ್ಬೇಕು ಅಂತ ನಾನು ರೇಗಿಸ್ತಿದ್ದೆ. ಕಷ್ಟಪಟ್ಟೆ ಆಕ್ಟ್ ಮಾಡ್ಬೇಕು, ಯಾಕಂದ್ರೆ ನಾವೆಲ್ಲ ಜನರನ್ನ ಒಪ್ಪಿಸ್ಬೇಕು, ಜನರ ಮನಸ್ಸಲ್ಲಿ ತಲುಪಬೇಕು ಅಂತ ನಾವು ಕಷ್ಟಪಟ್ಟೆ ಆಕ್ಟ್ ಮಾಡ್ಬೇಕು. ಅದಕ್ಕೆ ಒಂದು ಜವಾಬ್ದಾರಿ ಎಲ್ಲವನ್ನೂ ಸಲ್ಲಿಸ್ಬೇಕು ಅಂತ ಹೇಳ್ತಿದ್ದೆ. ಹೌದೌದು, ನೀವು ಹೇಳಿದ್ ಮಾತು ನಿಜ ಅಂತ ಅಂದ್ಬಿಟ್ಟು ಈ ತರದೆಲ್ಲ ತುಂಬಾ ಹೊತ್ತು ಮಾತಾಡಿದೀವಿ. ಮತ್ತೆ ನಾವು ಎಲ್ಲರೂ ಕೂಡ ಈಗ ಕನ್ನಡಿಗರಾದವರು ಅವರ ಫ್ಯಾನ್ ಆಗಿರುವಂತದ್ದು ಅವರ ಒಂದು ನಿರೂಪಣೆದು ಕನ್ನಡದಲ್ಲಿ ಸ್ಪಷ್ಟವಾಗಿ ಕನ್ನಡದಲ್ಲಿ ಮಾತಾಡ್ತಾರೆ. ಅದು ಒಂದ್ ರೀತಿಯಲ್ಲಿ ಎಲ್ರಿಗೂ ಕೂಡ ಇವಾಗ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೌದು. ಅವ್ರಿಗೆ ಈಗ ಸುಮಾರು ನನಗೆ ಗೊತ್ತಿರೋ ಪ್ರಕಾರ ಸುಮಾರು 1 ವರ್ಷದಿಂದ ಅವರು ತುಂಬಾ ಸಫರ್ ಮಾಡ್ತಾ ಇದ್ರು. ಅದು ಯಾರಿಗೂ ಗೊತ್ತಾಗ್ಲಿಲ್ಲ. ಅವರು ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಾ ಇದ್ರು, ಯಾರಿಗೂ ಗೊತ್ತಾಗಿರ್ಲಿಲ್ಲ. ಸೊ ಇವತ್ತು 9 ಕಾಲಲ್ಲಿ ಅವರು ಈ ರಾತ್ರಿ ಹೋಗಿರೋದು ಇವಾಗ ಎಲ್ಲರಿಗೂ ಗೊತ್ತಾಗಿದೆ. ಸೊ ಅಂತ ಅಪ್ಪಟ ಕನ್ನಡತಿಯನ್ನ ನಾವು ಕಳ್ಕೊಂಡಿದ್ದು ನಿಜಕ್ಕೂ ನೀವು ಹೇಳ್ದ ಹಾಗೆ ಆಘಾತ, ಬೇಸರ. ಇದಕ್ಕೆ ಮೀರಿ ಏನು ಹೇಳೋದು? ಒಂದೊಂದೇ ಆಘಾತಗಳು ನಮ್ಗೆ ಆಗ್ತಾನೆ ಇದೆ. ಕನ್ನಡ ಚಿತ್ರರಂಗಕ್ಕೆ ಒಂದ್ ರೀತಿಯಲ್ಲಿ ಲಾಸ್ ಇದು. ಹೌದು, ಡೆಫಿನೆಟ್ ಆಗಿ. ಓಕೆ ಸರ್, ಥ್ಯಾಂಕ್ ಯು TV9 ಜೊತೆ ನಿಮ್ಮ ಅವರ ಕ್ಷಣಗಳನ್ನು ಹಂಚಿಕೊಂಡಿದ್ದಕ್ಕೆ. ಇನ್ನು ರವಿಶಂಕರ್ ಅವರು ನಟ, ಇವರು ಕೂಡ ನಮ್ಮ ಜೊತೆ ಮಾತನಾಡ್ತಾ ಇದ್ರು. ನಾವು ಕೂಡ ಅವರ ಜೊತೆ ಒಂದು ರೀತಿಯಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲೂ ಕೂಡ ಒಟ್ಟಿಗೆ ಕೆಲಸ ಮಾಡಿದ್ವಿ. ಮಜಾ ಟಾಕೀಸ್ನಲ್ಲೂ ಕೂಡ ಕಾಣಿಸಿಕೊಂಡಿದ್ವಿ. ಆ ಸಂದರ್ಭದಲ್ಲಿ ತುಂಬಾ ಆತ್ಮೀಯವಾಗಿದ್ವಿ. ಕಳೆದ 1 ವರ್ಷದಿಂದನೂ ಕೂಡ ಈ ಒಂದು ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು, ಒಂದು ರೀತಿಯಲ್ಲಿ ಸಫರ್ ಆಗ್ತಾ ಇದ್ರು. ಇವತ್ತು ಮೊದಲನೇದಾಗಿ ಅವರು ಸತ್ತಿದ್ದಾರೆ ಅಂತಹ ಮಾಹಿತಿಯನ್ನು ನೀಡಿದ್ದೆ ನಾನು ಅನ್ನೋಂಥ ರೀತಿಯಲ್ಲಿ ಅವರು ಹೇಳ್ತಾ ಇರುವಂಥದ್ದು. ಒಂದು ರೀತಿಯಲ್ಲಿ ಅಪರ್ಣಾ ಅವರ ಒಂದು ಅಗಲಿಕೆ ಒಂದು ರೀತಿಯಲ್ಲಿ ಕನ್ನಡ ಚಿತ್ರರಂಗ ಆಗಿರ್ಬೋದು, ಇಡೀ ಕರ್ನಾಟಕಕ್ಕೆ ಒಂದು ರೀತಿಯಲ್ಲಿ ತುಂಬಲಾರದಂತಹ ನಷ್ಟ ಈಗ.